ಯೋ ಗಾಯ್ಸ್, ತನ್ನ ತಂದೆಯಿಂದ ಹ್ಯಾರಸ್ ಗೆ ಒಳಗಾಗಿದ್ದ ಹುಡುಗಿಗೆ 4 ವರ್ಷ ಜೈಲು ಶಿಕ್ಷೆಯನ್ನು ಕೊಟ್ಟು ಜೂನಲ್ ಪ್ರಿಸನ್ ಗೆ ಕಳಿಸ್ತಾರೆ. ಆ ಪ್ರಿಸನ್ ಅಲ್ಲಿ ಡ್ರಗ್ಸ್, ಹ್ಯಾರಸ್ ಅಂತ ತುಂಬಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿರುತ್ತೆ. ಆ ಪ್ರಿಸನ್ ಗೆ ಹೋಗಿದ್ದ ಈ ಹುಡುಗಿ ಅಲ್ಲಿ ಹೇಗೆ ಸರ್ವೈವ್ ಮಾಡಿದ್ಲು ಅನ್ನೋದನ್ನ ಸೂಪರ್ ಆಗಿ ಹೇಳಿರುವ ಮೂವಿನೇ ಇದು. ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಾ ಇರುವ ಒಂದು ಪ್ರಿಸನ್ ಅಲ್ಲಿ ಮಹಿಳೆಯರಿಗೆ ನಿಜವಾಗ್ಲೂ ನಡೆದಿದ್ದ ಒಂದು ಸತ್ಯ ಘಟನೆನೇ ಈ ಮೂವಿ. ಸೊ ಮೂವಿಯನ್ನು ಕಂಪ್ಲೀಟ್ ಆಗಿ ನೋಡೋಣ. ಇಂಪಾರ್ಟೆಂಟ್ಲಿ ಹೆಂಗಸರು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಸರಿ, ಓಕೆ, ಹಾಗೆ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬಳು ಹುಡುಗಿ ಅವರ ಮನೆಯಲ್ಲಿ ಕೂತು ಲೋನ್ಲಿನೆಸ್ ಬಗ್ಗೆ ಫೀಲ್ ಮಾಡಿ ಹಾಗೆ ವಯಲಿನ್ ಅನ್ನ ಪ್ಲೇ ಮಾಡ್ತಿರ್ತಾಳೆ. ಇವಳೇನೆ ಈ ಮೂವಿಯ ಹೀರೋಯಿನ್ ಆನಾ. ಆವಾಗ ಅವಳ ಸ್ಟೆಪ್ ಫಾದರ್ ಫುಲ್ ಆಗಿ ಎಣ್ಣೆ ಹೊಡೆದು ಫುಲ್ ನಿಶೆಲಿ ಬಂದು ನಮ್ಮ ಆನಾಲನ್ನ ಸರಿಯಾಗಿ ಬೈದು ಹಾಗೆ ಅವಳ ಹತ್ರ ಮಿಸ್ಬಿಹೇವ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಆನಾ ಅವಳ ಸೇಫ್ಟಿಗಾಗಿ ಅವನನ್ನು ಹಿಡಿದು ಕೆಳಗಡೆ ತಳ್ಳಬೇಕಾದ್ರೆ ಅವನು ಹಾಗೆ ಒದ್ದಾಡಿ ಹೋಗಿ ಒಂದು ಟೇಬಲ್ ಮೇಲೆ ಡ್ಯಾಶ್ ಮಾಡಿ ಅವನ ಗಂಟಲಿಗೆ ಏನು ಚುಚ್ಚಿ ಅಲ್ಲೇ ಸ್ಪಾಟ್ ಔಟ್ ಆಗಿ ಸತ್ತೋಗ್ತಾನೆ ಆ ಅಂಕಲ್ ಸ್ಟೆಪ್ ಫಾದರ್. ಸೊ ಹುಡುಗಿಯನ್ನ ಹಿಡಿದು ಜೈಲಿಗೆ ಕರ್ಕೊಂಡು ಹೋಗಿ ನಂತರ ಅವಳನ್ನ ರಿಮೈಂಡ್ ಮಾಡಿ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ಹ್ಯಾನಾ ಅವರ ತಾಯಿ ಇವಳೇನೇ ನನ್ನ ಗಂಡನನ್ನ ಕೊಂದ್ಬಿಟ್ಟು ಇವಾಗ ಇಲ್ಲ ಅಂತ ನಾಟಕ ಮಾಡ್ತಿದ್ದಾಳೆ ಅಂತ ಹ್ಯಾನಾ ಅವರ ಹೆತ್ತ ತಾಯಿ ಹ್ಯಾನಾಲಿಗೆ ಆಪೋಸಿಟ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆದ್ರಿಂದ ಈ ಕೇಸ್ ಬಗ್ಗೆ ವಿಚಾರಿಸಿದ ಜಡ್ಜ್ ಕೂಡ ಹ್ಯಾನಾಲಿಗೆ 4 ವರ್ಷ ಶಿಕ್ಷೆಯನ್ನು ಕೊಟ್ಟು ಜೈಲಿಗೆ ಕಳಿಸ್ಬಿಡ್ತಾರೆ. ಸೊ ಜೂನಲ್ ಪ್ರಿಸನ್ ಗೆ ಬರ್ತಾವಳೆ ನಮ್ಮ ಹ್ಯಾನಾ. ಆ ಜೈಲಲ್ಲಿ ಇರ್ತಾ ಇರೋರು ಹೆಂಗಸರು ಎಲ್ಲರೂ 2 ಟೀಮ್ ಆಗಿ ಡಿವೈಡ್ ಆಗಿದ್ದಾರೆ. ಆರೆಂಜ್ ಟೀಮ್ ಮತ್ತೆ ವೈಟ್ ಟೀಮ್ ಅಂತ. ಈ 2 ಟೀಮ್ ಮಧ್ಯೆ ಯಾವಾಗ್ಲೂ ಪ್ರಿಸನ್ ಒಳಗಡೆ ಜಗಳ ಬರ್ತಾನೆ ಇರುತ್ತೆ. ಹೀಗಿರ್ಬೇಕಾದ್ರೆ ಆ ಜೈಲ್ ಒಳಗಡೆ ನಮ್ಮ ಆನಾಲನ್ನು ಅವಳ ಜೊತೆಗೆ ಇನ್ನೂ ಒಂದು 4-5 ಹುಡುಗಿರನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ ಅವ್ರಗಳ ಡ್ರೆಸ್ಸಸ್ ಎಲ್ಲವನ್ನು ರಿಮೂವ್ ಮಾಡಿಸಿ ಫುಲ್ ಆಗಿ ಸ್ಟಿಪ್ ಸರ್ಚ್ ಅನ್ನ ಮಾಡಿ ಅವ್ರಗಳಿಗೆ ಸ್ನಾನವನ್ನ ಮಾಡಿಸಿ ಪ್ರಿಸನ್ ಯೂನಿಫಾರ್ಮ್ ಅನ್ನ ಕೊಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಡಿಟೋರಿಯಂ ಅಲ್ಲಿ ಹುಡುಗಿಯರನ್ನ ನಿಲ್ಸಿರ್ಬೇಕಾದ್ರೆ ಆವಾಗ ಆ ಜೈಲಿನ ವಾರ್ಡನ್ ಅಲ್ಲಿಗೆ ಬಂದು ನೀವು ಹೊರಗಡೆ ಹೇಗೆ ಬೇಕಾದ್ರೂ ಫ್ರೀ ಆಗಿದ್ದಿರಬಹುದು, ಆದ್ರೆ ಇವಾಗ ನೀವು ಮಾಡಿರೋ ತಪ್ಪಿಗಾಗಿ ಈ ಜೈಲಿಗೆ ಬಂದು ಶಿಕ್ಷೆನ ಅನುಭವಿಸಲಿದ್ದೀರಾ. ಆದ್ರಿಂದ ಇಲ್ಲಿ ನಿಮಗೆ ಯಾವುದೇ ರೀತಿಯ ಫ್ರೀಡಮ್ ಸಿಗಲ್ಲ, ನಾವು ಹೇಳೋದನ್ನ ಮಾತ್ರವೇ ಮಾಡಬೇಕು. ಅದೇ ತರ ಇಲ್ಲಿ ನೀವು ಯಾವುದೇ ರೀತಿಯ ಗಲಾಟಿನೂ ಮಾಡಬಾರ್ದು. ಈ ಪ್ರಿಸನ್ನಿನ ಶಾಂತಿ ನಮಗೆ ತುಂಬಾ ಇಂಪಾರ್ಟೆಂಟ್. ಅದನ್ನು ದಾಟಿ ನೀವು ಏನಾದ್ರೂ ಕ್ವಾಟ್ಲೆ ಮಾಡಿದ್ರಿ ಅಂತ ನಾನು ಕೇಳ್ಪಟ್ರೆ ಪನಿಷ್ಮೆಂಟ್ಸ್ ತುಂಬಾ ಸಿವಿಯರ್ ಆಗಿರುತ್ತೆ ನಿಮಗೆ ಅಂತ ಹೇಳಿ ಹೋಗ್ತಾರೆ ಆ ಜೈಲಿನ ವಾರ್ಡನ್ ಫ್ರಾಂಕ್. ನಂತರ ಹುಡುಗಿಯರು ಎಲ್ಲರನ್ನು ಕರ್ಕೊಂಡು ಹೋಗಿ ಒಬ್ಬೊಬ್ಬರನ್ನು ಒಂದೊಂದು ಸೆಲ್ ಅಲ್ಲಿ ಹಾಕಿ ಲಾಕ್ ಮಾಡ್ತಾರೆ. ಅದೇ ತರ ನಮ್ಮ ಹ್ಯಾನಾವನ್ನು ಒಂದು ಸೆಲ್ಲಿಗೆ ಹಾಕಿ ಲಾಕ್ ಮಾಡಿ ಹೋಗ್ತಾರೆ. ಆ ಸೆಲ್ ಅಲ್ಲಿ ಆಲ್ರೆಡಿ ಒಬ್ಬಳು ಹುಡುಗಿ ಇರ್ತಾ ಇದ್ದಾಳೆ ಅನ್ಸುತ್ತೆ. ಅವಳು ನಮ್ಮ ಹ್ಯಾನಾವನ್ನು ನೋಡಿದ ತಕ್ಷಣ ಮುಖವನ್ನು ತಿರುಗಿಸ್ಕೊತಾಳೆ. ನಂತರ ಹುಡುಗಿಯರು ಎಲ್ಲರನ್ನು ಊಟಕ್ಕೆ ಕಳಿಸ್ತಾರೆ. ಹಾಗಿರ್ಬೇಕಾದ್ರೆ ಒಬ್ಬಳು ಹುಡುಗಿ ಆರೆಂಜ್ ಟೀಮ್ ಅನ್ನು ಸೇರಿದವಳು ನಮ್ಮ ಹ್ಯಾನಾ ಹತ್ರ ಬಂದು, ನೀನು ತಾನೇ ಹೊಸದಾಗಿ ಬಂದಿರುವ ಹುಡುಗಿ, ನೋಡೋದಕ್ಕೆ ಸೂಪರ್ ಆಗಿದೆಯಾ, ಏನು ತಪ್ಪನ್ನ ಮಾಡಿ ಒಳಗಡೆ ಬಂದೆ ನೀನು? ಸರಿ, ಅವೆಲ್ಲ ಇರ್ಲಿ, ನನ್ನ ಹೆಸರೇ ಕೋಡಿ, ನಾನು ಆರೆಂಜ್ ಟೀಮ್ ಅನ್ನು ಸೇರಿದವಳು. ನೀನು ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿರ್ತಾ ಇದೆಯಾ. ಆದ್ರಿಂದ ನಿನಗೆ ಒಂದು ವಿಷಯವನ್ನ ನಾನು ಹೇಳ್ತೀನಿ. ಇಲ್ಲಿರುವ ವಾರ್ಡನ್ ನಿನ್ನ ಹತ್ರ ಖಂಡಿತ ತಪ್ಪಾಗಿ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ರೀತಿ ಕೆಲವೊಬ್ಬರು ಪೊಲೀಸರ್ಸ್ ಕೂಡ ಟ್ರೈ ಮಾಡ್ತಾರೆ. ಅವ್ರುಗಳು ಮಾತ್ರ ಇಲ್ಲ, ವೈಟ್ ಟೀಮ್ ಅನ್ನು ಸೇರಿದ ಹುಡುಗಿಯರು ಕೂಡ ನಿನ್ನನ್ನು ಸುಮ್ನೆ ಬಿಡಲ್ಲ. ಆದ್ರಿಂದ ನೀನು ನಮ್ಮ ಜೊತೆ ಬಂದು ಸೇರ್ಕೋಬೇಡು, ಅದೇನೇ ನಿನಗೆ ಸೇಫ್ಟಿ. ಇವರು ಎಲ್ಲರ ಹತ್ರ ಇಂದನು ನಿನ್ನನ್ನ ನಾವು ಕಾಪಾಡ್ತೀವಿ ಅಂತ ಹೇಳಿ ಆ ಹುಡುಗಿ ಹೆದರ್ಸ್ತಿರ್ತಾಳೆ. ಆದ್ರೆ ನಮ್ಮ ಹ್ಯಾನಾಗೆ ಆ ಹುಡುಗಿ ಮಾತಾಡ್ತಿರೋದು ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಆದ್ರಿಂದ ಇಲ್ಲ, ನಾನು ಯಾರ ಜೊತೆಗೇನು ಸೇರಲ್ಲ, ನಾನು ಅಲೋನಾಗೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಆರೆಂಜ್ ಟೀಮಿನ ಹುಡುಗಿ ಅವಳ ಗ್ಯಾಂಗ್ ಹುಡುಗಿಯರನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಹ್ಯಾನಾವನ್ನ ಹಿಡಿದು ಒಂದು ರೂಮ್ ಒಳಗಡೆ ತಳ್ಬಿಟ್ಟು ಎಲ್ಲರೂ ಸೇರಿ ಅವಳಿಗೆ ಹೊಡೆದು ನನ್ನ ಹತ್ರನೇ ನೀನು ಕೊಂಬಿಂದ ಮಾತಾಡ್ತೀಯಾ ಅಂತ ಹೆದರ್ಸ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನಂತರ ಅಲ್ಲಿರುವ ಗಾರ್ಡ್ಸ್ ಬಂದು ನಮ್ಮ ಹ್ಯಾನಲನ್ನ ಕಾಪಾಡಿ ಪ್ರಿಸನ್ ಒಳಗಡೆನೆ ಇರ್ತಾ ಇರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಏನಾಯ್ತು ಎಂತ ಅಂತ ಹ್ಯಾನಲನ್ನ ಅವ್ರುಗಳು ವಿಚಾರಣೆ ಮಾಡಿದ್ರೆ ಅದಕ್ಕೆ ನಮ್ಮ ಹ್ಯಾನಾ ಅಲ್ಲಿ ತುಂಬಾನೇ ಕತ್ಲೆಯಾಗಿದ್ದರಿಂದ ಯಾರು ನನಗೆ ಹೊಡೆದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ಸುಳ್ಳನ್ನ ಹೇಳ್ತಾಳೆ. ಸೊ ಅವ್ರುಗಳು ನಮ್ಮ ಹುಡುಗಿಗೆ ಫಸ್ಟ್ ಏಡ್ ಅನ್ನ ಕೊಟ್ಟು ನಂತರ ವಾರ್ಡನ್ ಹತ್ರ ಕರ್ಕೊಂಡು ಹೋಗಿ ಕೂರಿಸ್ತಾರೆ. ಆ ವಾರ್ಡನ್ ನಮ್ಮ ಹ್ಯಾನಾ ಹತ್ರ, ಫಸ್ಟ್ ದಿನಾನೇ ನೀನು ಗಲಾಟೆ ಮಾಡೋದಕ್ಕೆ ಶುರು ಹಚ್ಕೋಬಿಟ್ಟ, ನಾನು ನಿನ್ನ ಕೇಸ್ ಪ್ರೊಫೈಲ್ ಬಗ್ಗೆ ರೀಡ್ ಮಾಡಿದ್ದೀನಿ, ನಿನ್ನ ಹೆಸರು ಹ್ಯಾನಾ ತಾನೆ, ನೀನು ವಯಲಿನ್ ಅನ್ನ ಚೆನ್ನಾಗಿ ಪ್ಲೇ ಮಾಡ್ತೀಯಂತಲ್ಲ, ಏನು ವರಿ ಪಡ್ಬೇಡ, ನಮ್ಮ ಪ್ರಿಸನ್ ಅಲ್ಲಿ ಇಯರ್ಲಿ ಒನ್ಸ್ ಟ್ಯಾಲೆಂಟ್ ಶೋ ಅಂತ ಕಂಡಕ್ಟ್ ಮಾಡ್ತೀವಿ, ಅದ್ರಲ್ಲಿ ನಿನ್ನ ಟ್ಯಾಲೆಂಟ್ ಅನ್ನ ಹೊರಗಡೆ ತೋರಿಸ್ಕೋ. ಸರಿ, ಓಕೆ, ಇವಾಗ ನಾನು ಡೈರೆಕ್ಟ್ ಆಗಿ ಮ್ಯಾಟರ್ ಗೆ ಬರ್ತೀನಿ. ಈ ಪ್ರಿಸನ್ ಅಲ್ಲಿ ಆಲ್ಮೋಸ್ಟ್ 214 ಟೆರರ್ ಆದ ಕೈದಿಗಳು ಇರ್ತಿದ್ದಾರೆ. ನಾನು ಅನ್ಕೊಂಡ್ರೆ ಅವ್ರುಗಳು ಯಾರುವೆ ನಿನ್ನ ಹತ್ರ ಬಂದು ಕಿರಿಕನ್ನ ಕೊಡಲ್ಲ, ನಿನಗೆ ತೊಂದರೆಯನ್ನ ಕೊಡಲ್ಲ. ಆದ್ರೆ ಅದಕ್ಕಾಗಿ ನೀನು ನನಗೆ ಫೇವರ್ ಅನ್ನ ಮಾಡ್ಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಹಾಗೆ ಆ ವಾರ್ಡನ್ ಹ್ಯಾನಾ ಹತ್ರ ಮಿಸ್ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹ್ಯಾನಾಗೆ ಅದು ಒಂದು ಚೂರು ಇಷ್ಟನೇ ಆಗ್ತಾ ಇಲ್ಲ. ಆದ್ರಿಂದ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗಿ ಅವಳ ಸೆಲ್ ಒಳಗಡೆ ಕೂತ್ಕೋತಾವಳೆ. ಯಾಕೆ ಈ ಗಂಡಸರೆಲ್ಲ ಹೀಗೇನೆ ಇರ್ತಿದ್ದಾರೆ, ಇಷ್ಟೊಂದು ಚೀಪ್ ಮೆಂಟಾಲಿಟಿಯಲ್ಲಿ ಇರ್ತಾ ಇದಾರಲ್ಲ ಅಂತ ಫೀಲ್ ಮಾಡಿ ಅಳ್ತಿರ್ತಾವಳೆ. ಅದನ್ನ ನೋಡಿದ ಹ್ಯಾನಾ ಅವಳ ಸೆಲ್ಮೇಟ್, ಹ್ಯಾನಾ ಇಲ್ಲಿ ಎಲ್ಲವೇ ಆ ರೀತಿನೇ ನಡೀತಾ ಇದೆ, ನೀನು ಇದಕ್ಕೆಲ್ಲ ಗಾಬರಿಯಾಗಿ ಟೆನ್ಷನ್ ಆಗಿ ಅಳ್ತಿರ್ಬೇಡ ಅಂತ ಹೇಳಿ ಹ್ಯಾನಾವನ್ನ ಸಮಾಧಾನ ಮಾಡ್ತಾವಳೆ. ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ಎಲ್ಲ ಹುಡುಗಿಯರನ್ನು ಊಟಕ್ಕಾಗಿ ಹೊರಗಡೆ ಕಳಿಸ್ತಾರೆ. ಆವಾಗ ವೈಟ್ ಟೀಮ್ ಅನ್ನು ಸೇರಿದ ಹುಡುಗಿಯರೆಲ್ಲ ಬಂದು ನಮ್ಮ ಹ್ಯಾನಾ ಹತ್ರ ಗಲಾಟೆ ಮಾಡ್ತಾರೆ. ತಕ್ಷಣ ಅದಕ್ಕೆ ನಮ್ಮ ಹ್ಯಾನಾ ಅಲ್ಲಿರುವ ಆರೆಂಜ್ ಕಲರ್ ಟೀಮ್ ಅನ್ನು ಸೇರಿದ ಹುಡುಗಿಯರ ಹತ್ರ ಹೋಗಿ, ನಾನು ಇವಾಗ ನಿಮ್ಮ ಟೀಮ್ ಅಲ್ಲಿ ಜಾಯ್ನ್ ಆಗೋಣ ಅಂತ ಆಸೆ ಪಡ್ತಿದ್ದೀನಿ, ಆದ್ರಿಂದ ನೀವು ಏನನ್ನ ಹೇಳಿದ್ರು ಕೇಳೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾವಳೆ.
ಅದನ್ನ ಕೇಳಿದ ಆರೆಂಜ್ ಟೀಮ್ ಅನ್ನ ಸೇರಿದ ಹುಡುಗಿಯರು, ನೀನು ನಮ್ಮ ಟೀಮ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂದ್ರೆ ನಿನ್ನನ್ನ ನೀನು ಪ್ರೂವ್ ಮಾಡಿ ತೋರ್ಸು, ಅದ್ರ ಬಗ್ಗೆ ಇಲ್ಲಿ ನಾವು ಮಾತಾಡೋಕೆ ಆಗಲ್ಲ, ಬಾ ನಮ್ಮ ಸೆಲ್ಲಿಗೆ ಅಂತ ಹೇಳಿ ನಮ್ಮ ಹ್ಯಾನವನ್ನ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿಯರ ಸೆಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಇಲ್ಲದೆ ಇರುವ ವಸ್ತುಗಳೇ ಇಲ್ಲ. ಫ್ಯಾನು, ಟಿವಿ, ಸೆಲ್ ಫೋನ್, ಕ್ಯಾಮೆರಾ, ಡ್ರಿಂಕ್ಸ್, ಡ್ರಗ್ಸ್ ಅಂತ ಎಲ್ಲವೇ ಸಿಗ್ತಾ ಇದೆ ಅಲ್ಲಿ. ಇದನ್ನ ನೋಡಿದ ನಮ್ಮ ಹ್ಯಾನಾ, ಇವೆಲ್ಲ ನಿಮಗೆ ಹೇಗೆ ಸಿಕ್ತು ಅಂತ ಕೇಳ್ಬೇಕಾದ್ರೆ ಅಲ್ಲಿರುವ ಹುಡುಗಿಯರು, ಹ್ಯಾನಾ ಇಲ್ಲಿರುವ ಗಾರ್ಡ್ಸ್ ಗೆ ನಾವು ಹೆಲ್ಪ್ ಅನ್ನ ಮಾಡಿದ್ರೆ ಅದಕ್ಕಾಗಿ ಗಿಫ್ಟ್ಸ್ ಗಳನ್ನ ಕೊಡ್ತಾರೆ ಅವರು. ಇದ್ರ ಬಗ್ಗೆ ಆಮೇಲೆ ನಾನು ನಿನಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ಇವಾಗ ನೀನು ನಮ್ಮ ಟೀಮ್ ಜೊತೆಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಕೆಲವೊಂದು ವಿಷಯಗಳನ್ನ ನೀನು ಪ್ರೂಫ್ ಮಾಡಿ ತೋರಿಸಲೇಬೇಕು. ಬೆಳಿಗ್ಗೆ ವೈಟ್ ಟೀಮ್ ಅನ್ನು ಸೇರಿದ ಹುಡುಗಿಯರು ನಿನ್ನ ಹತ್ರ ಬಂದು ಗಲಾಟೆ ಮಾಡಿದ್ದನ್ನ ನಾವು ನೋಡಿದ್ವಿ. ಅದರಲ್ಲಿ ಬ್ರೌನ್ ಅಂತ ಒಬ್ಬಳು ಹುಡುಗಿ ಇರ್ತಾಳೆ, ಅವಳೇನೆ ಆ ಟೀಮ್ ನ ಲೀಡರ್. ಸೊ ಅವಳನ್ನ ಅವಳ ಟೀಮ್ ಹುಡುಗಿಯರ ಮುಂದೆನೆ ನೀನು ಹೊಡೆದು ಅವಳಿಗೆ ಅವಮಾನವನ್ನ ಮಾಡಿಬಿಟ್ರೆ, ಅವಳಿಗೆ ಅಸಹ್ಯವನ್ನ ಮಾಡಿಬಿಟ್ರೆ ನಿನ್ನನ್ನ ನಾವು ನಮ್ಮ ಟೀಮ್ ಜೊತೆ ಸೇರಿಸ್ಕೋತೀವಿ ಅಂತ ಹೇಳಿ ಕಳಿಸ್ತಾರೆ. ಅದೇ ತರ ನಮ್ಮ ಹ್ಯಾನನು ಡೈರೆಕ್ಟ್ ಆಗಿ ಆ ವೈಟ್ ಗ್ಯಾಂಗ್ ಇರುವ ಜಾಗಕ್ಕೆ ಹೋಗಿ ಆ ಟೀಮ್ ನ ಲೀಡರ್ ಅನ್ನ ಹೊಡೆದು ಗಲಾಟೆಯನ್ನ ಮಾಡ್ತಾಳೆ. ಸೊ ಆ ಜಾಗದಲ್ಲಿ ದೊಡ್ಡ ಕಿತಾಪತಿನೇ ಆಗ್ಬಿಡುತ್ತೆ. ತಕ್ಷಣ ಆ ಜಾಗಕ್ಕೆ ಗಾರ್ಡ್ಸ್ ಎಲ್ಲ ಬಂದು ಅಲ್ಲಿ ನಡೀತಾ ಇರುವ ಗಲಾಟೆಯನ್ನ ಕಂಟ್ರೋಲ್ ಗೆ ತಂದು ನಂತರ ನಮ್ಮ ಹ್ಯಾನವನ್ನ ಮಾತ್ರ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ ಅವಳನ್ನ ಡ್ರೆಸ್ ಅನ್ನೆಲ್ಲ ಬಿಚ್ಚೋಕೆ ಹೇಳ್ತಾರೆ. ಅದೇ ತರ ನಮ್ಮ ಹ್ಯಾನ್ ಡ್ರೆಸ್ ಅನ್ನೆಲ್ಲ ರಿಮೂವ್ ಮಾಡಿದ ಮೇಲೆ ಅವಳನ್ನ ಸ್ಯಾನಿಟರಿ ರೂಮ್ ಗೆ ಹಾಕಿ ಲಾಕ್ ಮಾಡಿ ಇಟ್ಬಿಡ್ತಾರೆ. ಆ ರೂಮ್ ಹೇಗಿರುತ್ತೆ ಅಂದ್ರೆ ಫುಲ್ ಕತ್ತಲೆಯಾಗಿ ಮೆಟಲ್ ರೂಮ್ ಆಗಿರುತ್ತೆ. ಸೊ ಹ್ಯಾನ್ ಅವನ್ನ ಕಂಪ್ಲೀಟ್ ಆಗಿ ಒಂದು ದಿನ ಪೂರ್ತಿ ನ್ಯೂಡ್ ಆಗಿ ಆ ಮೆಟಲ್ ರೂಮ್ ಅಲ್ಲಿ ಹಾಕಿ ಲಾಕ್ ಮಾಡಿ ಇಟ್ಬಿಟ್ಟು ನಂತರ ಅವಳನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದು ವಾರ್ಡನ್ ಹತ್ರ ಕೂರಿಸಿ ಹೋಗ್ತಾರೆ ಪೊಲೀಸರ್ಸ್. ಆ ವಾರ್ಡನ್ ನಮ್ಮ ಹ್ಯಾನವನ್ನ ನೋಡಿ, ಹ್ಯಾನಾ ಹೇಗಿತ್ತು ಸಾಲಿಟರಿ ರೂಮ್, ಬಿಸಿ ಬಿಸಿಯಾಗಿತ್ತಾ? ಒಂದು ದಿನಕ್ಕೆ ಇಷ್ಟೊಂದು ಕಷ್ಟಪಟ್ಟಿದ್ಯಲ್ಲ ನೀನು, ನಿನ್ನ ಒಂದು ತಿಂಗಳು ಅದ್ರ ಒಳಗಡೆನೆ ಲಾಕ್ ಮಾಡಿ ಇಟ್ರೆ ಏನನ್ನ ಮಾಡ್ತೀಯಾ? ನೀನು ಮಾಡುವ ತಪ್ಪಿಂದ ನನ್ನ ಕಣ್ಣಿಂದ ನೀನು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಈ ಜೈಲು ಒಳಗಡೆ 300 ಕ್ಯಾಮೆರಾಗಳು ಇರ್ತಾ ಇದೆ. ಈ ನನ್ನ ರೂಮ್ ಅಲ್ಲಿ ಮಾತ್ರವೇ ಕ್ಯಾಮೆರಾವನ್ನ ಸೆಟ್ ಮಾಡಿಲ್ಲ. ಹೇಗೆ ಇದ್ರು ನೀನು ನನ್ನ ಹತ್ರ ಸಿಗಾಕೋತೀಯ. ಸೊ ನಿನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನನಗೆ ಬೇಕಾಗಿದ್ದನ್ನ ಕೊಟ್ಬಿಟ್ಟು ನನ್ನನ್ನು ಚೆನ್ನಾಗಿ ನೋಡ್ಕೋ, ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡು ಅಂತ ಹೇಳಿ ಹ್ಯಾನವನ್ನ ಅಬ್ಯೂಸ್ ಮಾಡ್ತಾನೆ. ಸೊ ಹ್ಯಾನಾ ಅವನಿಗೆ ಬೇಕಾಗಿದ್ದನ್ನ ಕೊಟ್ಬಿಟ್ಟು ಬಾತ್ರೂಮ್ ಗೆ ಬಂದು ಬಿದ್ದು ಬಿದ್ದು ಅಳ್ತಿರ್ತಾಳೆ. ನಂತರ ಸ್ನಾನವನ್ನ ಮಾಡಿ ಮುಗಿಸ್ಬಿಟ್ಟು ಆರೆಂಜ್ ಟೀಮ್ ಹುಡುಗಿಯರ ಹತ್ರ ಹೋಗ್ತಾಳೆ. ನಿನ್ನೆ ನೀವು ಹೇಳಿದ ರೀತಿನೇ ಆ ವೈಟ್ ಟೀಮ್ ಲೀಡರ್ ನಾನು ಹೊಡೆದಿದ್ದೀನಿ, ಆದ್ರಿಂದ ಇವಾಗ ನೀವು ನನ್ನನ್ನ ನಿಮ್ಮ ಟೀಮಿಗೆ ಜಾಯಿನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾಳೆ ಹ್ಯಾನಾ. ಸೊ ಅದಕ್ಕೆ ಆರೆಂಜ್ ಟೀಮ್ ಅನ್ನು ಸೇರಿದ ಹುಡುಗಿಯರು ಕೂಡ ನಮ್ಮ ಹ್ಯಾನಾ ಅವಳ ಕೈಗೆ ಒಂದು ಟ್ಯಾಟೂ ಅನ್ನು ಹಾಕಿ ಕೊಟ್ಟು ಕುಡಿಯೋದಕ್ಕೆ ಎಣ್ಣೆನೆಲ್ಲ ಕೊಟ್ಟು ಅವರ ಗ್ರೂಪಿಗೆ ನಮ್ಮ ಹ್ಯಾನಲ್ ಅನ್ನು ಆಡ್ ಮಾಡ್ಕೋತಾರೆ. ನೆಕ್ಸ್ಟ್ ದಿನ ಹ್ಯಾನಾ ಅವರ ತಾಯಿ ಜೈಲಿಗೆ ಬಂದು ಹ್ಯಾನಲ್ ಅನ್ನು ನೋಡಿ, ಹ್ಯಾನಾ ನಿನಗೆ ಇದೆಲ್ಲ ಬೇಕಾಗಿತ್ತಾ? ನನ್ನ ಗಂಡ ನಿನ್ನ ಸ್ಟೆಪ್ ಫಾದರ್ ನಿನ್ನ ಸ್ವಂತ ಮಗಳ ರೀತಿ ತಾನೇ ನೋಡ್ಕೋತಿದ್ರು, ಅವರನ್ನ ಏನಕ್ಕಾಗಿ ನೀನು ಕೊಂದೆ? ಪಾಪಿ ಕಣೆ ನೀನು ಅಂತ ಅವರ ತಾಯಿ ಬೈಬೇಕಾದ್ರೆ ಅದಕ್ಕೆ ನಮ್ಮ ಹ್ಯಾನಾ, ಅಮ್ಮ ಅಮ್ಮ ಆ ಮುದ್ಕ ನನಗೆ ಏನನ್ನ ಮಾಡ್ತಿದ್ದ ಗೊತ್ತಾ ನಿನಗೆ? ಏನಿವೆ ಗೊತ್ತಿಲ್ಲದೆ ಈ ರೀತಿಯೆಲ್ಲ ಮಾತಾಡ್ತಿರ್ಬೇಡ, ನೀನು ನನ್ನನ್ನು ನಂಬ್ತಾ ಇಲ್ಲ ಅಲ್ವಾ, ಇದ್ರ ಮೇಲೆ ನನ್ನನ್ನು ನೋಡೋದಕ್ಕೆ ಇಲ್ಲಿಗೆ ನೀನು ಬರ್ಲೇಬೇಡ ಅಂತ ಅವರ ತಾಯಿಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ನೆಕ್ಸ್ಟ್ ದಿನ ಹ್ಯಾನಾ ಆ ಆರೆಂಜ್ ಟೀಮ್ ಅಲ್ಲಿ ಇರ್ತಾ ಇರುವ ಹುಡುಗಿಯರ ಜೊತೆ ಕೂತು ಮಾತಾಡ್ತಿರ್ತಾಳೆ. ಆವಾಗ ವೈಟ್ ಟೀಮ್ ಅನ್ನ ಸೇರಿದ ಲೀಡರ್ ಇರ್ತಾ ಇದ್ದಾಳೆ ಅಲ್ವಾ, ಆ ಹುಡುಗಿ ನಮ್ಮ ಹ್ಯಾನಾವನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಒಂದು ಚಾಕುವನ್ನ ತಗೊಂಡು ಬರ್ತಾಳೆ. ಅದನ್ನು ನೋಡಿದ ನಮ್ಮ ಹ್ಯಾನಾ ರಿಟರ್ನ್ ಅವಳಿಗೆ ಅಟ್ಯಾಕ್ ಮಾಡ್ತಾಳೆ. ಸೊ ತಕ್ಷಣ ಆರೆಂಜ್ ಟೀಮ್ಗೂ ವೈಟ್ ಟೀಮ್ಗೂ ಭಯಂಕರವಾಗಿ ಫೈಟ್ ನಡೆಯೋದಕ್ಕೆ ಶುರುವಾಗುತ್ತೆ. ಸೊ ಆವಾಗ ಆ ಜಾಗದಲ್ಲಿ ಇರ್ತಾ ಇದ್ದ ಗಾರ್ಡ್ಸ್ ಎಲ್ಲರೂ ಅಲ್ಲಿಗೆ ಓಡಿ ಬಂದು ಹ್ಯಾನಲ್ ಅನ್ನ ಮಾತ್ರ ಸೆಪರೇಟ್ ಆಗಿ ಕರ್ಕೊಂಡು ಬಂದು ಮತ್ತೆ ಆ ವಾರ್ಡನ್ ರೂಮ್ ಅಲ್ಲಿ ಕೂರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಮತ್ತೆ ಆ ವಾರ್ಡನ್ ಹ್ಯಾನಲ್ ಹತ್ರ ಅಡ್ವಾಂಟೇಜ್ ಅನ್ನ ತಗೋತಾನೆ. ಹ್ಯಾನಾಗೆ ಆ ವಾರ್ಡನ್ ಮೇಲೆ ಇರ್ತಾ ಇರುವ ಕೋಪದಿಂದ ಇಲ್ಲಿ ರೂಮಿಗೆ ಬಂದಿದ್ದ ತಕ್ಷಣ ಅವಳ ಸೆಲ್ಮೇಟ್ ಗೆ ಹಾಕಿ ಹೊಡೆದು ಬಿಡ್ತಾಳೆ. ಇದನ್ನ ನೋಡಿದ ಗಾರ್ಡ್ಸ್ ಮತ್ತೆ ಅವಳನ್ನ ಕರ್ಕೊಂಡು ಹೋಗಿ ವಾರ್ಡನ್ ಹತ್ರ ಕೂರಿಸ್ತಾರೆ. ಆ ವಾರ್ಡನ್ ಮತ್ತೆ ಹ್ಯಾನಾ ಹತ್ರ ಅಡ್ವಾಂಟೇಜ್ ಅನ್ನ ತಗೋತಾನೆ. ನಂತರ ಹ್ಯಾನಾಗೆ ಸಿಕ್ಕಾಪಟ್ಟೆ ಕೋಪ ಬಂದು ಆರೆಂಜ್ ಟೀಮ್ ಅಲ್ಲಿ ಇರ್ತಾ ಇರುವ ಹುಡುಗಿಯರ ಗ್ಯಾಂಗ್ ರೂಮಿಗೆ ಬಂದು, ನನಗೆ ಇವಾಗ ಇರ್ತಾ ಇರುವ ಕೋಪಕ್ಕೆ ಆ ವಾರ್ಡನ್ ಅನ್ನ ಕೊಂದು ಸಾಯಿಸ್ಬಿಡ್ಬೇಕು ಅಂತ ಫೀಲ್ ಆಗ್ತಿದೆ. ನೀನು ಆ ವಾರ್ಡನ್ ಹತ್ರ ಇಂದ ನನ್ನನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ, ಆದ್ರೆ ಇವಾಗ ಅವನು ನನ್ನನ್ನು ಅಬ್ಯೂಸ್ ಮಾಡ್ತಾ ಇದ್ದಾನೆ. ನನ್ನ ಕೈಯಲ್ಲಿ ಅವನನ್ನ ಏನನ್ನು ಮಾಡೋಕೆ ಆಗ್ತಾ ಇಲ್ಲ, ಆದ್ರಿಂದ ನಿನ್ನ ಹತ್ರ ಇರುವ ಡ್ರಗ್ಸ್ ಅನ್ನ ನನಗೆ ಸ್ವಲ್ಪ ಕೊಡು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆರೆಂಜ್ ಟೀಮ್ ಲೀಡರ್ ಹುಡುಗಿ, ಹೇ ಹ್ಯಾನಾ ಇದೆಲ್ಲ ಏನಕ್ಕೆ ನಿನಗೆ ಬೇಡದೇ ಇರುವ ಕೆಲಸ, ನೀನು ಇದನ್ನ ಪೋಗಿ ಕೆಟ್ಟೋಗ್ಬೇಡ, ಇಲ್ಲಿಂದ ಹೊರಡು ಫಸ್ಟ್ ಅಂತ ಹೇಳಿ ಆರೆಂಜ್ ಟೀಮ್ ಲೀಡರ್ ಹುಡುಗಿ ನಮ್ಮ ಹ್ಯಾನಾಗೆ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಆವಾಗ ಪ್ರಿಸನ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಇಬ್ಬರು ಮೂವರು ಹುಡುಗಿಯರು ಒಟ್ಟಿಗೆ ಸೇರಿ ಒಂದೇ ಇಂಜೆಕ್ಷನ್ ಅಲ್ಲಿ ಡ್ರಗ್ಸ್ ಅನ್ನು ಹತ್ತಿಸ್ಕೊಂಡು ಒಬ್ಬರಿಗೊಬ್ಬರು ಚೇಂಜ್ ಮಾಡಿ ಹಾಕುತ್ತಿರ್ತಾರೆ. ಅದನ್ನ ನೋಡಿದ ಹ್ಯಾನಾ ಅಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ ಹುಡುಗಿಗೆ ಸ್ವಲ್ಪ ಹಣವನ್ನು ಕೊಟ್ಬಿಟ್ಟು ಅದೇ ಇಂಜೆಕ್ಷನ್ ಅಲ್ಲಿ ಅವಳುವೆ ಡ್ರಗ್ಸ್ ಅನ್ನ ಹತ್ತಿಸ್ಕೊತಾಳೆ. ನಂತರ ಅದೇ ನಿಶೆಲಿ ಹೋಗಿ ಅವಳ ರೂಮ್ ಅಲ್ಲಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾಳೆ. ಹೀಗೇನೆ ಒಂದೊಂದು ಸಲಾನು ಹ್ಯಾನಾಗೆ ಹಣ ಕೈಗೆ ಬರ್ಬೇಕಾದ್ರೆಲ್ಲ ಆ ಹುಡುಗಿಯರಿಗೆ ತಗೊಂಡು ಹೋಗಿ ಕೊಟ್ಬಿಟ್ಟು ಡ್ರಗ್ಸ್ ಅನ್ನ ಹತ್ತಿಸ್ಕೊಂಡು ದಿನ ಪೂರ್ತಿ ನಿಶೆಯಲ್ಲೇ ತಿರುಗಾಡ್ತಿರ್ತಾಳೆ. ಅಲ್ಲಿರುವ ಗಾರ್ಡ್ಸ್ ಎಲ್ಲರಿಗೂ ಅದು ಗೊತ್ತಾದ್ರೂ ಕೂಡ ಏನು ಗೊತ್ತಿಲ್ದಿರೋರ ರೀತಿ ಹಾಗೆ ಹೋಗ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಆರೆಂಜ್ ಟೀಮಿನ ಲೀಡರ್ ನಮ್ಮ ಹ್ಯಾನಾ ಹತ್ರ ಬಂದು, ಹೇ ನೀನು ಹೋಗಿ ಡ್ರಗ್ಸ್ ಅನ್ನ ತಗೋ
ಗೊತ್ತಾ ಇದೆಯಲ್ವಾ ಹುಡುಗಿಯರು ಅವರುಗಳಿಗೆ ತುಂಬಾನೇ ಡಿಸೀಸಸ್ ಇರ್ತಾ ಇದೆ, ಅವರ ಮೈಯಲ್ಲಿ ಕಾಯಿಲೆಗಳು ಇರ್ತಾ ಇದೆ. ಇದು ಗೊತ್ತಿಲ್ಲದೆ ಆ ಹುಡುಗಿಯರ ಹತ್ರ ಹೋಗಿ ಅವ್ರುಗಳು ಯೂಸ್ ಮಾಡ್ತಾ ಇರುವ ಇಂಜೆಕ್ಷನ್ ಅಲ್ಲಿ ನೀನು ಡ್ರಗ್ಸ್ ಅನ್ನ ಹತ್ತಿಸ್ಕೊತಾ ಇದ್ರೆ ಬೇಗ ನೀನು ಸತ್ತೋಗ್ತೀಯ ಅಂತ ಚೆನ್ನಾಗಿ ನಮ್ಮ ಹ್ಯಾನಾಗೆ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾವಳೆ ಆರೆಂಜ್ ಟೀಮ್ ಲೀಡರ್ ಹುಡುಗಿ. ಹಾಗೆ ದಿನಗಳು ಕಳೆಯುತ್ತೆ. ಇವಾಗ 4-5 ತಿಂಗಳು ಕಳೆದೋಗ್ಬಿಟ್ಟಿದೆ. ಇವಾಗ ನಮ್ಮ ಹ್ಯಾನ್ ಅವಳ ಕೈಯಲ್ಲಿ ಡ್ರಗ್ಸ್ ಇಲ್ಲದೆ ಇರೋಕೇನೆ ಆಗ್ತಿಲ್ಲ. ಡ್ರಗ್ಸ್ ಇಲ್ಲದೆ ಅವಳ ಕೈಯಲ್ಲಿ ಬದುಕೋಕೇನೆ ಆಗಲ್ಲ ಅನ್ನೋ ಸ್ಟೇಜ್ಗೆ ಹೋಗ್ಬಿಟ್ಟಿರ್ತಾವಳೆ. ಹೀಗಿರ್ಬೇಕಾದ್ರೇನೆ ಒಂದು ದಿನ ನಮ್ಮ ಹ್ಯಾನ ಬಾತ್ರೂಮ್ ಅಲ್ಲಿ ಒಬ್ಬಳೇ ನಿಂತು ಸ್ನಾನವನ್ನ ಮಾಡ್ತಿರ್ತಾವಳೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ವೈಟ್ ಟೀಮ್ ಹುಡುಗಿಯರು ನಮ್ಮ ಹ್ಯಾನಳಿಗೆ ಹೊಡೆದು ಇವತ್ತು ಮಧ್ಯಾಹ್ನ ನೀನು ಸಾಯ್ತೀಯ ಕಣೆ ಅಂತ ಹೆದರ್ಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಂತರ ನಮ್ಮ ಹ್ಯಾನನು ಅಲ್ಲಿಂದ ಹೊರಟು ಆ ಡ್ರಗ್ಸ್ ಅನ್ನ ಕೊಡ್ತಾರೆ ಅಲ್ವಾ ಹುಡುಗಿಯರು, ಅವ್ರಗಳ ಹತ್ರ ಹೋಗಿ ಅವರ ಹತ್ರ ಇಂದ ಡ್ರಗ್ಸ್ ಅನ್ನ ಹಾಕಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿರ್ತಾವಳೆ. ಅಷ್ಟರಲ್ಲಿ ಆರೆಂಜ್ ಟೀಮ್ ಲೀಡರ್ ಹುಡುಗಿ ಆ ಜಾಗಕ್ಕೆ ಬಂದು ನಮ್ಮ ಹ್ಯಾನಲನ್ನ ತಡಿತಾವಳೆ. ಆವಾಗ ನಮ್ಮ ಹ್ಯಾನ ಅವಳ ಕಂಟ್ರೋಲ್ ಅನ್ನೇ ಮಿಸ್ ಮಾಡಿ ಅವಳ ತಾಳ್ಮೆಯನ್ನ ಕಳ್ಕೊಂಡು ಆ ಲೀಡರ್ ಹುಡುಗಿಗೆನೆ ಹೊಡೆದ್ಬಿಟ್ಟು ಮೆಂಟಲ್ ರೀತಿ ಕಿರ್ಚ್ಕೊತಿರ್ತಾವಳೆ. ಆವಾಗ ವೈಟ್ ಟೀಮಿನ ಹುಡುಗಿಯರು ಕೈಗೆ ಚಾಕುವನ್ನ ತಗೊಂಡು ನಮ್ಮ ಹ್ಯಾನಲನ್ನು ಚುಚ್ಚಿ ಸಾಯಿಸಬೇಕು ಅಂತ ಬರ್ತಿರ್ತಾರೆ. ಆವಾಗ ಅವ್ರಗಳ ಹತ್ರ ಇಂದಾನೆ ಚಾಕುವನ್ನ ನಮ್ಮ ಹ್ಯಾನ ಕಿತ್ಕೊಂಡು ಅಲ್ಲಿಗೆ ಬರೋರಿಗೆಲ್ಲರನ್ನು ಹೆದರ್ಸ್ತಿರ್ತಾವಳೆ. ತಕ್ಷಣ ಆ ಜಾಗಕ್ಕೆ ಗಾರ್ಡ್ಸ್ ಎಲ್ಲ ಬಂದು ಅವಳನ್ನ ಕಂಟ್ರೋಲ್ಗೆ ತರಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಹ್ಯಾನ ಮಾತೆ ಕೇಳ್ತಿಲ್ಲ. ನಂತರ ಆ ಜಾಗಕ್ಕೆ ಪ್ರಿಸನ್ ವಾರ್ಡನ್ ಬಂದು ಹ್ಯಾನಲನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾವನೆ. ಆವಾಗ ಹ್ಯಾನ ಏನನ್ನ ಮಾಡ್ತಾಳ ಅಂದ್ರೆ ಆ ವಾರ್ಡನ್ ಮೇಲೆ ಇದ್ದಿದ್ದ ಕೋಪದಲ್ಲಿ ಅವನ ಮುಖಕ್ಕೆ ಒಂದು ಕುರುಪನ ಹಾಕ್ಬಿಡ್ತಾವಳೆ. ತಕ್ಷಣ ಗಾರ್ಡ್ಸ್ ನಮ್ಮ ಹೀರೋಯಿನ್ ಅನ್ನ ಹಿಡ್ಕೊತಾರೆ. ಅಷ್ಟೇ, ಇನ್ನೇನು ಸಾಲಿಟರ್ ರೂಮ್ ಗೆ ಕರ್ಕೊಂಡು ಹೋಗಿ ಅವಳನ್ನ ನ್ಯೂಡ್ ಆಗಿ ಕೂರಿಸ್ಬಿಡ್ತಾರೆ. ಆಲ್ಮೋಸ್ಟ್ 1 ತಿಂಗಳಿಗೆ ನಮ್ಮ ಹ್ಯಾನಾಗೆ ಊಟವನ್ನ ಮಾತ್ರ ಕೊಟ್ಟು ಆ ರೂಮ್ ಅಲ್ಲಿ ನ್ಯೂಡ್ ಆಗಿ ಕೂರಿಸ್ಬಿಟ್ಟಿದ್ದಾರೆ. ಒಂದು ಸ್ಟೇಜ್ ಅಲ್ಲಿ ನಮ್ಮ ಹ್ಯಾನಾಗೆ ಆ ರೂಮ್ ಅಲ್ಲಿ ಇರೋಕೆನೆ ಆಗ್ತಾ ಇಲ್ಲ, ತುಂಬಾನೇ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿರ್ತಾವಳೆ. ಆದ್ರಿಂದ ಊಟ ಕೊಡೋದಕ್ಕೆ ಪ್ಲೇಟ್ ಅಲ್ಲಿ ತಾನೇ ಕೊಟ್ಟಿರ್ತಾರೆ. ಆ ಪ್ಲೇಟ್ ಅನ್ನೇ ಹೊಡೆದು ಅದರಲ್ಲಿ ಒಂದು ಚೂರು ಪೀಸ್ ಅನ್ನ ತಗೊಂಡು ಅವಳ ಕೈಯನ್ನ ಅವಳೇ ಕುಯ್ಕೋತಾವಳೆ. ತಕ್ಷಣ ಗಾರ್ಡ್ಸ್ ಬಂದು ಅದನ್ನು ನೋಡ್ಬಿಟ್ಟು ಹ್ಯಾನಲ್ ಅನ್ನ ರೆಕವರ್ ಮಾಡಿ ಪ್ರಿಸನ್ ಒಳಗಡೆನೆ ಇರ್ತಾ ಇರುವ ಮೆಂಟಲ್ ಹಾಸ್ಪಿಟಲ್ ಗೆ ಕಳಿಸ್ತಾರೆ. ಅಲ್ಲಿಗೆ ಹೋದ್ರೆ ಹ್ಯಾನಲ್ಗಿಂತ ತುಂಬಾ ಕ್ರೂರವಾದ ಹುಡುಗಿಯರೆಲ್ಲ ಇರ್ತಾರೆ ಆ ಜಾಗದಲ್ಲಿ. ಅದನ್ನ ನೋಡಿದ ಹ್ಯಾನ ನಂತರವೇ ಅವಳ ಮನ್ಸನ್ನ ಅವಳಿ ಚೇಂಜ್ ಮಾಡ್ಕೊತಾವಳೆ. ತಪ್ಪನ್ನ ಮಾಡಿದ್ದು ಆ ಸ್ಟೆಪ್ ಫಾದರ್ ಈ ವಾರ್ಡನುವೆ, ನಾನು ಏನಕ್ಕಾಗಿ ಸಾಯ್ಬೇಕು ಅಂತ ಯೋಚನೆ ಮಾಡಿದ ನಮ್ಮ ಹ್ಯಾನ ನಂತರ ಅಲ್ಲಿರುವ ನರ್ಸ್ ಅನ್ನ ಕರೆದು ನನಗೆ ಇವಾಗ ನನ್ನ ತಾಯಿಯನ್ನು ನೋಡ್ಬೇಕು ಅಂತ ಫೀಲ್ ಆಗ್ತಿದೆ, ಅರೇಂಜ್ ಮಾಡಿ ಕೊಡಿ ಅಂತ ಕೇಳ್ಬೇಕಾದ್ರೆ ಅದೇ ರೀತಿ ಆ ನರ್ಸ್ ಮಾಡ್ತಾರೆ. ನೆಕ್ಸ್ಟ್ ದಿನಾನೇ ನಮ್ಮ ಹ್ಯಾನ ಅವರ ತಾಯಿ ಹ್ಯಾನಲ್ ಅನ್ನ ಮೀಟ್ ಮಾಡೋದಕ್ಕಾಗಿ ಆ ಪ್ರಿಸನ್ ಗೆ ಬರ್ತಾರೆ. ಆವಾಗ ಅಮ್ಮ ನಮ್ಮ ಹ್ಯಾನಲ್ ಅನ್ನ ನೋಡಿ, ಹ್ಯಾನ ಹೌದಮ್ಮ, ನೀನು ಹೇಳಿದ್ದು ಎಲ್ಲವೇ ನಿಜ, ನನ್ನ ಗಂಡ ಮಾಡಿದ್ದು ಎಲ್ಲವೇ ತಪ್ಪು, ನನ್ನನ್ನು ಕ್ಷಮಿಸ್ಬಿಡು. ಇವಾಗ ನನ್ನಿಂದಾನೇ ಈ ಜೈಲು ಶಿಕ್ಷೆಯನ್ನ ನೀನು ಅನುಭವಿಸ್ತಿದ್ಯಾ ಅಂತ ನೋಡ್ಬೇಕಾದ್ರೆ ನನಗೆ ತುಂಬಾನೇ ನೋವಾಗ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಹತ್ಕೊಂಡೆ ಹೋಗ್ಬಿಡ್ತಾರೆ ತಾಯಿ. ನಂತರ ಅಲ್ಲಿಂದ ಹ್ಯಾನಲ್ ಅನ್ನ ಕರ್ಕೊಂಡು ಹೋಗಿ ವಾರ್ಡನ್ ರೂಮಿಗೆ ಬಿಡ್ತಾರೆ. ಈ ಸಲ ಹ್ಯಾನ ವಾರ್ಡನ್ ಹತ್ರ ಡೀಲಿಂಗ್ ಅನ್ನ ಮಾತಾಡ್ತಾವಳೆ. ಇಲ್ಲಿ ನೋಡಿ ಸರ್, ಇನ್ ಮುಂದೆ ಈ ಪ್ರಿಸನ್ ಅಲ್ಲಿ ನಾನು ಇರ್ತಿದ್ದೀನಿ ಅಂದ್ರೆ ನನ್ನನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು, ಅದಕ್ಕೆ ನೀವೇನೇ ಹೊಣೆ. ಅದರ ಬದಲು ನೀವು ಏನನ್ನ ಕೇಳಿದ್ರು ನಾನು ಕೊಡ್ತೀನಿ, ನನ್ನನ್ನೇ ಬೇಕಾಗಿದ್ರು ಕೊಡ್ತೀನಿ, ಆದ್ರೆ ಅದಕ್ಕೆ ನಾನು ಇಲ್ಲಿ ನೆಮ್ಮದಿಯಾಗಿರ್ಬೇಕು, ಇಲ್ಲಾಂದ್ರೆ ನೀವು ಇಲ್ಲಿ ಮಾಡ್ತಾ ಇರುವ ವಿಷಯದ ಬಗ್ಗೆ ಎಲ್ಲವನ್ನು ನಿಮ್ಮ ಹೆಂಡತಿಗೆ ಹಾಕೊಟ್ಬಿಡ್ತೀನಿ ಅಂತ ಹೆದರ್ಸಿರ್ತಾಳೆ. ಅದಕ್ಕೆ ವಾರ್ಡನ್ ಕೂಡ ಸರಿ ಓಕೆ, ನಿನ್ನ ಕೈಯಲ್ಲಿ ಅದು ಆಗಲ್ಲ, ಆದ್ರೂ ಪರವಾಗಿಲ್ಲ, ನಿನ್ನ ಡೀಲಿಂಗ್ ಅನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅಕ್ಸೆಪ್ಟ್ ಮಾಡ್ಕೋತಾನೆ. ಆದ್ರೆ ಹ್ಯಾನ, ನಿನಗೆ ಒಂದು ವಿಷಯ ಗೊತ್ತಾ, ಈ ಪ್ರಿಸನ್ ಅಲ್ಲಿ ನಾನು 20 ವರ್ಷಕ್ಕಿಂತ ಹೆಚ್ಚಾಗಿ ವಾರ್ಡನ್ ಆಗಿರ್ತಾ ಇದ್ದೀನಿ. ಇಲ್ಲಿಯವರೆಗೂ ಎಷ್ಟೋ ಹುಡುಗಿಯರನ್ನ ನಾನು ನೋಡಿದ್ದೀನಿ, ಆದ್ರೆ ಇಲ್ಲಿಯವರೆಗೂ ಯಾವಳು ನನ್ನನ್ನು ಈ ರೀತಿ ಹೆದರ್ಸಿದ್ದಿಲ್ಲ. ಫಸ್ಟ್ ಟೈಮ್ ಈ ರೀತಿ ನೀನು ನನ್ನನ್ನು ಹೆದರ್ಸ್ತಾ ಇರೋದು ನನಗೆ ತುಂಬಾನೇ ಇಷ್ಟವಾಗ್ತಿದೆ, ಯಾಕೆಂದ್ರೆ ನೀನು ಅಂದ್ರೆ ನನಗೆ ಇಷ್ಟ ಅಂತ ಹೇಳಿ ನಮ್ಮ ಹ್ಯಾನಲ್ ಅನ್ನ ಅವಳ ಸೆಲ್ಲಿಗೆ ಕಳಿಸ್ಬಿಡ್ತಾನೆ ವಾರ್ಡನ್. ನಂತರ ನಮ್ಮ ಹ್ಯಾನ ಆರೆಂಜ್ ಕಲರ್ ಟೀಮ್ ಅನ್ನು ಸೇರಿದವರು ಟ್ಯಾಟೂ ಅನ್ನು ಹಾಕೊಟ್ಟಿದ್ರಲ್ವಾ, ಅದನ್ನ ಅಳ್ಸಾಕ್ಬಿಟ್ಟು ಪ್ರಿಸನ್ ಅಲ್ಲಿ ಕೊಡುವ ಕೆಲಸಗಳನ್ನ ಮಾತ್ರ ಮಾಡ್ತಿರ್ತಾಳೆ. ಆದ್ರೆ ಆರೆಂಜ್ ಟೀಮ್ ಅನ್ನು ಸೇರಿದ ಹುಡುಗಿಯರು ಮತ್ತೆ ವೈಟ್ ಟೀಮ್ ಅನ್ನು ಸೇರಿದ ಹುಡುಗಿಯರು ಇವರು ಎಲ್ಲರೂ ನಮ್ಮ ಹ್ಯಾನಲ್ಗೆ ತೊಂದರೆಯನ್ನು ಕೊಡ್ತಾನೆ ಇರ್ತಾರೆ, ಆವಾಗ ಕಿರಿಕ್ ಮಾಡ್ತಾನೆ ಇರ್ತಾರೆ. ಹೀಗೆ ಇರ್ಬೇಕಾದ್ರೇನೆ ಒಂದು ದಿನ ನಮ್ಮ ಹ್ಯಾನ ಅಲೋನ್ ಆಗಿ ಇರ್ಬೇಕಾದ್ರೆ ಆ ಹುಡುಗಿಯರೆಲ್ಲ ಬಂದು ನಮ್ಮ ಹ್ಯಾನಲ್ ಅನ್ನ ಹಿಡಿದು ಅವಳ ಮುಖಕ್ಕೆ ಚಾಕುವನ್ನು ಯೂಸ್ ಮಾಡಿ ಒಂದು ಕುರ್ಪಣ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಈ ವಿಷಯ ವಾರ್ಡನ್ ಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೂ ಕೂಡ ವಾರ್ಡನ್ ಸುಮ್ನೆ ನಗಾಡ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಹ್ಯಾನಾಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರೋದೇ ಈ ವಾರ್ಡನ್ ಇಂದಾನೆ ಅಂತ. ಸೊ ಇದನ್ನ ಚೆನ್ನಾಗಿ ತಿಳ್ಕೊಂಡ ನಮ್ಮ ಹ್ಯಾನ ಅವಳಿಗೆ ಫಸ್ಟ್ ಏಡ್ ಅನ್ನ ಕೊಟ್ಟಿದ್ದ ನರ್ಸ್ ಅನ್ನ ಕರೆದು ವಾರ್ಡನ್ ಅವಳನ್ನ ಎಷ್ಟೆಲ್ಲ ಅಬ್ಯೂಸ್ ಮಾಡ್ತಿದ್ದಾನೆ, ಹೇಗೆಲ್ಲ ಬಿಹೇವ್ ಮಾಡ್ತಿದ್ದಾನೆ ಅಂತ ಎಲ್ಲ ಸ್ಟೋರಿಯನ್ನು ಆ ನರ್ಸಿಗೆ ಹೇಳಿ ನನಗೆ ಸಹಾಯವನ್ನ ಮಾಡಿ ನನ್ನನ್ನು ಕಾಪಾಡಿ ಅಂತ ಕೇಳ್ಕೊತಾವಳೆ. ಈ ವಿಷಯವನ್ನ ವಾರ್ಡನ್ ಅಲ್ಲೇ ಮಡಗಿರುವ ಸಿಸಿಟಿವಿ ಮುಖಾಂತರ ಹ್ಯಾನ ನರ್ಸ್ ಜೊತೆ ಮಾತಾಡಿದ್ದು ಎಲ್ಲವನ್ನು ತಿಳ್ಕೊಬಿಡ್ತಾನೆ. ಸೊ ತಕ್ಷಣ ಪ್ರಿಸನ್ ಒಳಗಡೆನೆ ಇರ್ತಾ ಇರುವ ಹುಡುಗಿಯರನ್ನ ಗಿಟ್ಟು ಆ ನರ್ಸಿಗೆ ಚಾಕುಯಿಂದ ಚುಚ್ಚಿಸಿ ಅವಳನ್ನು ಕೊಂದ್ಬಿಡ್ತಾನೆ, ವಿಷಯ ಹೊರಗಡೆ ಹೋಗ್ಲೇಬಾರ್ದು ಅಂತ. ಎಂತ ಖತರ್ನಾಕ್ ವಾರ್ಡನ್. ನಂತರ ವಾರ್ಡನ್ ನಮ್ಮ ಹ್ಯಾನಲ್ ಅನ್ನು ಕರೆಸಿ, ನೀನು ಎಷ್ಟೋ ಸಲ ನಿನ್ನ ಮೈಯಿಂದ ನನಗೆ ಖುಷಿಯನ್ನು ಕೊಟ್ಟಿದೀಯಾ, ಆದ್ರಿಂದ ನಿನಗೆ ಒಂದು ಹೆಲ್ಪ್ ಅನ್ನ ಮಾಡೋಣ ಅಂತ ಪರೋಲ್ ತಗೊಂಡಿದ್ದೀನಿ ನಿನ್ನ ಹೆಸರಲ್ಲಿ. ಅದಕ್ಕೂ ಮುಂಚೆ ಈ ವರ್ಷ ನಾವು ಮಾಡ್ತಾ ಇರುವ ಟ್ಯಾಲೆಂಟ್ ಶೋಗೆ ನೀನು ಪಾರ್ಟಿಸಿಪೇಟ್ ಮಾಡಬೇಕು, ಆ ಶೋ ಅಲ್ಲಿ ನಿನ್ನ ವೈಲಿನ್ ಮ್ಯೂಸಿಕ್ ಅನ್ನ ನಾನು ಕೇಳಬೇಕು ಅಂತ ಹೇಳಿ ವೈಲಿನ್ ಅನ್ನ ನಮ್ಮ ಹ್ಯಾನಲ್ಗೆ ಪ್ರೆಸೆಂಟ್ ಅನ್ನ ಮಾಡಿಬಿಟ್ಟು ಅದೇ ತರ ಪ್ರಿಸನ್ ಅಲ್ಲಿ ನಡೆಯುವ ಟ್ಯಾಲೆಂಟ್
ಟ್ಯಾಲೆಂಟ್ ಶೋ ಅಲ್ಲಿ ನಮ್ಮ ಹ್ಯಾನಲನ್ನ ವೈಲಿನ್ ಮ್ಯೂಸಿಕ್ಸ್ ಅನ್ನ ಪ್ಲೇ ಮಾಡಿಸೋದಕ್ಕೆ ಹೇಳ್ತಾವನೆ. ಅದೇ ತರ ನಮ್ಮ ಹ್ಯಾನಾ ಆ ಟ್ಯಾಲೆಂಟ್ ಶೋ ಅಲ್ಲಿ ಅವಳ ವೈಲಿನ್ ಮ್ಯೂಸಿಕ್ ಬಗ್ಗೆ ಟ್ಯಾಲೆಂಟ್ ಅನ್ನ ತೋರಿಸಬೇಕಾದ್ರೆ ಅಲ್ಲಿರೋ ಹುಡುಗಿಯರಿಗೆ ಎಲ್ಲರಿಗೂ ನಮ್ಮ ಹ್ಯಾನಲನ್ನ ತುಂಬಾನೇ ಇಷ್ಟವಾಗೋದಕ್ಕೆ ಶುರುವಾಗುತ್ತೆ. ಅವಳ ಮೇಲೆ ಒಂದು ರೀತಿ ಮರ್ಯಾದೆನೇ ಉಂಟಾಗ್ಬಿಡುತ್ತೆ ಎಲ್ಲರಿಗೂ. ಅಷ್ಟು ಸೂಪರ್ ಆಗಿ ಬಾರಿಸ್ತಿರ್ತಾವಳೆ. ಈ ರೀತಿ ಒಂದು ಟ್ಯಾಲೆಂಟ್ ಅನ್ನ ಇಟ್ಕೊಂಡು ಏನಕ್ಕಾಗಿ ಈ ಹುಡುಗಿ ಸೆಲ್ಲಲ್ಲಿ ಇರಬೇಕು ಅನ್ನೋ ರೀತಿ ಮಾತಾಡ್ಕೊಂಡು ಎಲ್ಲರಿಗೂ ಅಲ್ಲಿಂದ ಹೋಗ್ತಾರೆ. ಆವತ್ತು ಕೂಡ ಆ ವಾರ್ಡನ್ ನಮ್ಮ ಹ್ಯಾನಲನ್ನ ಬಿಡದೆ, ಹ್ಯಾನಾ ಹೇಗೆ ಇದ್ರು ಸ್ವಲ್ಪ ದಿನದಲ್ಲಿ ನೀನು ಪರೋಲನ್ನ ತಗೊಂಡು ನಿಮ್ಮ ಮನೆಗೇನೆ ರಿಟರ್ನ್ ಹೋಗ್ಬಿಡ್ತೀಯಾ, ಸೊ ಕೊನೆಯದಾಗಿ ಒಂದೇ ಒಂದು ಸಲ ನನ್ನ ಜೊತೆ ಇರು ಅಂತ ಹೇಳಿ ಅವಳ ಜೊತೆ ಸೇರಿ ಆಟವನ್ನ ಆಟ ಆಡಿ ಬಿಡ್ತಾನೆ ವಾರ್ಡನ್. ನಂತರ ಹ್ಯಾನಾಗೆ ಆ ವಾರ್ಡನ್ ಮೇಲೆ ನಂಬಿಕೆನೇ ಇಲ್ಲದೆ ಆರೆಂಜ್ ಟೀಮ್ ಹುಡುಗಿಯರ ಹತ್ರ ಹೋಗಿ, ನನಗೆ ನಿಮ್ಮ ಹೆಲ್ಪ್ ಬೇಕಾಗಿದೆ, ಆ ವಾರ್ಡನ್ ನನ್ನ ಹತ್ರ ತಪ್ಪಾಗಿ ಬಿಹೇವ್ ಮಾಡಿದಕ್ಕೆ ನನಗೆ ಹೊರಗಡೆ ಹೋಗೋದಕ್ಕೆ ಪರೋಲನ್ನ ತಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಅವನನ್ನ ನನ್ನ ಕೈಯಲ್ಲಿ ನಂಬೋಕೆ ಆಗ್ತಾ ಇಲ್ಲ, ಸೊ ನೀವು ಮಡಗಿರುವ ಕ್ಯಾಮ್ರಾವನ್ನ ನನಗೆ ಕೊಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿಯರು ಕೂಡ ನಮ್ಮ ಹ್ಯಾನಾಗೆ ಕ್ಯಾಮ್ರಾವನ್ನು ಕೊಟ್ಟು ಕಳಿಸ್ತಾರೆ. ನಂತರ ಹ್ಯಾನಾನೇ ವಾಲಂಟಿಯರ್ ಆಗಿ ಆ ವಾರ್ಡನ್ ಹತ್ರ ಹೋಗಿ, ಕೊನೆಯದಾಗಿ ನನಗೂ ನಿಮ್ಮ ಜೊತೆ ಒಂದು ಸಲ ಇರ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ವಾರ್ಡನ್ಗೆ ಗೊತ್ತಿಲ್ಲದೆ ಇರೋ ರೀತಿ ಕ್ಯಾಮ್ರಾವನ್ನ ಆನ್ ಮಾಡಿ ಆಟವನ್ನ ಆಟ ಆಡೋದಕ್ಕೆ ಶುರು ಮಾಡ್ತಾಳೆ ಹ್ಯಾನಾ. ಆ ವಾರ್ಡನ್ ಜೊತೆ ಎಲ್ಲವನ್ನು ರೆಕಾರ್ಡ್ ಅನ್ನು ಮಾಡ್ಕೊತಾವಳೆ. ನಂತರ ಸ್ವಲ್ಪ ದಿನದಲ್ಲಿ ಪರೋಲ್ ಬೋರ್ಡ್ ಆಫೀಸರ್ಸ್ ಎಲ್ಲ ಆಫೀಸ್ಗೆ ಬಂದು ನಮ್ಮ ಹ್ಯಾನಲನ್ನ ಕರೆದು, ನಿಮ್ಮ 4 ವರ್ಷ ಜೈಲು ಶಿಕ್ಷೆಯಲ್ಲಿ 1 ವರ್ಷ 3 ತಿಂಗಳು ಇಲ್ಲಿ ಕಳೆದು ಬಿಟ್ಟಿದ್ದೀರಾ, ಇವಾಗ ನೀವು ಹೊರಗಡೆ ಹೋಗೋದಕ್ಕೆ ಆಸೆ ಪಡ್ತಾ ಇದ್ದೀರಾ ಅಂತ ಕೇಳ್ತಿರ್ತಾರೆ. ಆ ಆಫೀಸರ್ಸ್ ಜೊತೆನೆ ಆ ಜೈಲ್ ವಾರ್ಡನ್ ಕೂಡ ಕೂತಿರ್ತಾನೆ. ಅವನನ್ನು ನೋಡ್ಬಿಟ್ಟು ಹ್ಯಾನಾ ಹೌದು ಅಂತ ಹೇಳ್ತಾಳೆ. ತಕ್ಷಣ ಆ ವಾರ್ಡನ್ ಬಂದಿರೋ ಆಫೀಸರ್ಸ್ ಹತ್ರ ಕೆಟ್ಟದಾಗಿ ನಮ್ಮ ಹ್ಯಾನಾ ಬಗ್ಗೆ ಹೇಳಿ, ಇನ್ನ 2 ವರ್ಷ ಈ ಜೈಲಲ್ಲೇ ಈ ಹುಡುಗಿ ಇದ್ರೇನೆ ಇವಳು ಸ್ವಲ್ಪ ಉದ್ಧಾರ ಆಗೋದಕ್ಕೆ ಚಾನ್ಸಸ್ ಇದೆ ಅನ್ನೋ ರೀತಿ ಎಲ್ಲವನ್ನು ಚೇಂಜ್ ಮಾಡ್ಬಿಡ್ತಾವನೆ. ಆ ಸಮಯದಲ್ಲಿ ಕರೆಕ್ಟ್ ಆಗಿ ನಮ್ಮ ಹ್ಯಾನಾ ಏನನ್ನ ಮಾಡ್ತಾಳೆ ಅಂದ್ರೆ ಆ ವಾರ್ಡನ್ ಜೊತೆ ರೊಮ್ಯಾನ್ಸ್ ಮಾಡಿರ್ತಾಳೆ ಅಲ್ವಾ, ಅದು ಅವನಿಗೇನೆ ಗೊತ್ತಿಲ್ಲದೆ ವಿಡಿಯೋ ರೆಕಾರ್ಡಿಂಗ್ ಅನ್ನೆಲ್ಲ ಮಾಡ್ಕೊಂಡಿರ್ತಾಳಲ್ಲ, ಅವು ಎಲ್ಲವನ್ನು ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾಳೆ ಆಫೀಸರ್ಸ್ಗೆ. ಈ ಮುದುಕಣಿ ಈ ಜೈಲಲ್ಲಿ ನನ್ನನ್ನು ಗಿಟ್ಟು ತುಂಬಾನೇ ಅಬ್ಯೂಸ್ ಮಾಡ್ತಾ ಇದ್ದ 1 ವರ್ಷ ಕಾಲವಾಗಿ ಅಂತ ಹೇಳಿ ಸರಿಯಾಗಿ ಅವನನ್ನ ಸಿಗಾಕ್ಸ್ಬಿಡ್ತಾಳೆ. ಅಷ್ಟೇ ಆ ವಾರ್ಡನ್ಗೆ ಮುಖ ಇಲ್ಲ. ನಂತರ ಏನು ಆ ವಾರ್ಡನ್ ಅವನ ಕೈಗೆ ಹ್ಯಾಂಡ್ ಕಪ್ಸ್ ಅನ್ನ ಹಾಕಿ ಆ ಪ್ರಿಸನ್ ಅಲ್ಲಿ ಇರ್ತಾ ಇರುವ ಹುಡುಗಿಯರ ಮುಂದೆನೆ ಅವನನ್ನ ಸರಿಯಾಗಿ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗ್ತಿರ್ತಾರೆ ಪೊಲೀಸರ್ಸ್. ನಂತರ ಆಫೀಸರ್ಸ್ ನಮ್ಮ ಹ್ಯಾನಾವನ್ನ ನೋಡಿ ಅವಳು ಮಾಡಿದ ಈ ಧೈರ್ಯವಾದ ಕೆಲಸಕ್ಕೆ ಅವಳನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡಿಬಿಟ್ಟು ಅವಳಿಗೆ ಪರೋಲನ್ನ ಕೊಟ್ಟು ಮನೆಗೆ ಕಳಿಸ್ಬಿಡ್ತಾರೆ. ಅದೇ ರೀತಿ ನಮ್ಮ ಹ್ಯಾನಾ ಹೊರಗಡೆ ಬಂದಿದ್ದ ತಕ್ಷಣ ಅವಳ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ಒಂದು ದೊಡ್ಡ ಫೇಮಸ್ ಆದ ಮ್ಯೂಸಿಷಿಯನ್ ಆಗಿ ಚೇಂಜ್ ಆಗ್ಬಿಡ್ತಾವಳೆ. ಇದನ್ನು ನೋಡಿ ಅವರ ತಾಯಿಯು ತುಂಬಾನೇ ಹೆಮ್ಮೆ ಆಗ್ತಿರ್ತಾರೆ. ಹಾಗೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ. ತುಂಬಾನೇ ಇಷ್ಟವಾಗಿದ್ರೆ ಮರೆಯದೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಅನ್ನ ಮಾಡಿ ವಿಡಿಯೋವನ್ನ. ಥ್ಯಾಂಕ್ ಯು.